ವಿದ್ಯಾಭಾರತಿ ಪಬ್ಲಿಕ್ ಸ್ಕೂಲ್ ಕೆಪಿಆರ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಹಾಗೂ ಉದ್ಘಾಟನೆಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ಶ್ರೀಯುತ ಎಸ್ ವಿಜಯಕುಮಾರ್ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎಸ್ ವಿಜಯಕುಮಾರ್ ಅವರು ಮಾತನಾಡಿ, ವಿದ್ಯೆಯನ್ನು ಕಲಿಸುವಂತಹ ಶಾಲೆಯ ಶಿಕ್ಷಕರು ಶಾಲಾ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡುವ ಆರ್ಕಿಟೆಕ್ಟ್ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾಭಾರತಿ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಲೋಕೇಶ್ ಕೆ, ಪ್ರಾಂಶುಪಾಲರಾದ ಪರಶುರಾಮ್ ಕೆ ಹಾಗೂ ಡಾಕ್ಟರ್ ಸಿದ್ದಪ್ಪ ಮಾಗರಿ, ಸುರಕ್ಷಾ ಆಸ್ಪತ್ರೆ ಸಂಸ್ಥಾಪಕರು ಲೋಹಿತ್ ಗೌಡ, ಸಂಘಟನಾ ಕಾರ್ಯದರ್ಶಿ ವಿದ್ಯಾಭಾರತಿ ಪಬ್ಲಿಕ್ ಸ್ಕೂಲ್ ಉಪಸ್ಥಿತರಿದ್ದರು. ಕೃಷಿ ವರ್ಗದಿಂದ ಬಂದು ವಿದ್ಯಾವಂತರಾಗಿ ಈ ಬೆಂಗಳೂರಿನಲ್ಲಿ ಘಟಾನುಘಟಿಗಳ ಜೊತೆ ನಾನು ಒಂದು ಶಾಲೆ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಇಟ್ಕೊಂಡು ಪರಶುರಾಮ್ ಅವರು ಮತ್ತು ಅವರ ಅಣ್ಣವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅಂಥವ್ರು ಸ್ಕೂಲನ್ನು ನೀವು ನಡೆಸ್ಕೊಂಡು ಹೋಗಿ ನಾನು ಯಾವುದೇ ರೀತಿಯಿಂದ ನಿಮಗೆ ಮುಂದೆ ಇದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಶಾಲೆಯಲ್ಲಿ ಇಂಡೈರೆಕ್ಟಾಗಿ ವಿದ್ಯಾ ಸಂಸ್ಥೆ ಕಟ್ಟೋದಕ್ಕೋಸ್ಕರ ಅವ್ರು ಕೈ ಹಿಡಿದಿದ್ದಾರೆ ಅಂತಂದರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊಳ್ತಾರೆ. ಸ್ವಾತಂತ್ರ್ಯ ಬಂದು ಸುಮಾರು 78 ವರ್ಷ ಆಗಿದೆ. 78 ವರ್ಷ ಆದಮೇಲೆ ನಮ್ಮೆಲ್ಲರಿಗೂ ಕೂಡ ಬೆಳಕನ್ನು ತೋರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶದಿಂದ ಬ್ರಿಟಿಷರನ್ನ ತೊಲಗಿಸಿ ಭಾರತ ದೇಶವನ್ನು ನಿರ್ಮಾಣ ಮಾಡಿ ಪ್ರಜಾಪ್ರಭುತ್ವವನ್ನು ಕೊಟ್ಟು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಈ ಸಂವಿಧಾನವನ್ನು ನಿಮಗೋಸ್ಕರ ಅಂದರೆ ನೀವುಗಳು ಅರ್ಪಿಸಿ ಹೋಗಿದ್ದಾರೆ. ಕಲಿಸ್ತಕ್ಕಂಥ ಶಾಲೆ, ಆ ಶಾಲೆಯ ಶಿಕ್ಷಕರೇನಿದ್ದಾರಲ್ಲ ಅವರೇ ಈ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಆರ್ಕಿಟೆಕ್ಟ್ಸ್. ಏನು ಶಾಲೆಯ ಬೆಳಕು ತೋರಿಸ್ತಕ್ಕಂಥ ಏನು 12-14 ಜನ ಶಿಕ್ಷಕರು ವರ್ಗದವರು ಇದ್ದೀರಾ, ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೀವೇನು ಮಕ್ಕಳಿಗೆ ಶಾಲೆಯಲ್ಲಿ ಶಿಸ್ತು ಪಾಠವನ್ನು ಕಲಿಸ್ತೀರಾ, ಆಸಕ್ತಿಯಿಂದ ಕಲಿಸ್ಬೇಕು ಅಂತಕ್ಕಂಥದ್ದು ನನ್ನ. ಭಾರತ ದೇಶದಲ್ಲಿ ದಲಿತ ವರ್ಗ ಅಂದರೆ ಬಹುತ್ವ ಸಮಾಜ ಇರ್ತಕ್ಕಂಥವ್ರಿಗೆ ವಿದ್ಯಾಭ್ಯಾಸ ಬೇಕು ಅಂತಕ್ಕಂಥದ್ದು ಜ್ಯೋತಿ ಪೂಲೆ ಅವರು ಮೊದಲನೇ ಶಾಲೆ ಕಲಿಸಿದ್ರು, ಮೊದಲನೇ ಶಿಕ್ಷಕಿ ಆಕೆ ಬಗ್ಗೆ ಶಿಕ್ಷಕರಿಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಪರಶುರಾಮಕ್ಕೆ ಹೇಳೋದಿಷ್ಟೇ, ಒಂದು ಶಿಕ್ಷಕರು ಶಾಲೆಯ ಮಕ್ಕಳಿಗೆ ಪಾಠ ಪ್ರವಚನಗಳು ಮಾಡಬೇಕು. ಅದಾದ ಆದರ್ಶ ವ್ಯಕ್ತಿಗಳ ಬಗ್ಗೆ ನಿಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಬರೀ ಆಟ ಊಟ ಹೇಳಿ ಪಾಠ ಮಾಡಿದ್ರಲ್ಲ, ಪಾಠ ಮಾಡ್ತಾ 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 ಮಕ್ಕಳಿಗೆ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ನೀವೇ ಇನ್ವಾಲ್ವ್ ಆಗಬೇಕು. ನರ್ಸರಿ ಸೇರ್ತಕ್ಕಂಥ ಮಕ್ಕಳಿಗೆ ಪಾರ್ಟಿ ಮಾಡೋದು ಕಲಿಸ್ತೇ ಹೋದರೆ ದೇ ವಿಲ್ ನಾಟ್ ಗಿವ್ ಅಡ್ಮಿಷನ್. ಈ ಕ್ಲೆನ್ಲಿನೆಸ್ ಅನ್ನೋದು ಗಾಂಧೀಜಿ ಹೇಳೋ ಪ್ರಕಾರ ಇಟ್ಸ್ ಎ ನೆಕ್ಸ್ಟ್ ಗಾಡ್ಲಿನೆಸ್. ಅದು ಫಸ್ಟ್ ನಿಮ್ಮಲ್ಲಿ ಶುರು ಆಗಬೇಕು. ನಾವು ಕಾನ್ವೆಂಟ್ನಾಗಿರುವಾಗ ಐ ಸ್ಟಡಿಡ್ ಇನ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಚಿತ್ರದುರ್ಗ. ಒಂದೊಂದು ಬೆಂಚ್ನ ಒಂದೊಂದು ದಿವಸ ನಾವು ಕಸ ಗುಡಿಸ್ಬೇಕು. ಕ್ಲಾಸ್ ರೂಮ್ ಮುಗಿದ್ಮೇಲೆ ಪ್ಯೂನ್ ಗುಡ್ಸೋಕೆ ಇರಲಿಲ್ಲ. ಫಸ್ಟ್ ಬೆಂಚ್, ಸೆಕೆಂಡ್ ಬೆಂಚ್, ಥರ್ಡ್ ಬೆಂಚ್, ಹೀಗೆ 7 ದಿವಸದಲ್ಲಿ ನಾವು ಕಸ ಗುಡಿಸ್ಬೇಕು. ನಾವು ಗಂಡು ಹುಡುಗರು ನಾವು ರೆಸ್ಟ್ ರೂಮ್ಗೆ ಹೋದ್ರೆ ನಾವು ಮಾಡಿ ಬಂದಮೇಲೆ ಸಿಸ್ಟರ್ ಬರೋರು ಅಲ್ಲೇನಾರು ಭಾಳ ಇದು ಮಾಡಿರ್ತಾರೆ ಹುಡುಗರು ಅಂತ. ದಿಸ್ ಈಸ್ ದಿ ಡಿಸಿಪ್ಲಿನ್ ಯು ಹ್ಯಾವ್ ಟು ಎನ್ಶ್ಯೂರ್ ಟು ದಿ ಸ್ಟೂಡೆಂಟ್ಸ್. ಅದಕ್ಕೆ ನಿಮ್ಮ ಎಲೆಕ್ಟ್ರಿಸಿಟಿ ಆಗಲಿ ನಿಮ್ಮ ಮನೆ ಆಗಲಿ ಅಡ್ಡ ಬರಲ್ಲ. ಅಂಬೇಡ್ಕರ್ ಅವರು ಬೀದಿನಲ್ಲಿ ಓದಿದ್ದಾರೆ, ವಿಶ್ವೇಶ್ವರಯ್ಯನವರು ಬೀದಿನಲ್ಲಿ ಓದಿದ್ದಾರೆ. ಬಟ್ ಅದಕ್ಕಿಂತ ನಾವು 78ನೇ ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಸರ್ಕಾರ ಎಲ್ಲವನ್ನೂ ನಿಮಗೆ ಫ್ರೀಯಾಗಿ ಕೊಟ್ಟಿದೆ. ಅದರಲ್ಲಿ SC ST ಸ್ಟೂಡೆಂಟ್ಸ್ಗಳಿಗೆ ತಂದೆ ತಾಯಿ ಜನ್ಮ ಕೊಟ್ಟರು ಕೂಡ ಸರ್ಕಾರ ಫೀಸು, ಪುಸ್ತಕ, ಶೂಸು, ಚಪ್ಪಲಿ ಎಲ್ಲವನ್ನು ಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೊಂಡ್ರೆ ನೀವು ಮಾತ್ರ ಅದು ರುಚಿ ಗೊತ್ತಿರ್ತದೆ. ಸಿದ್ದರಾಮಯ್ಯನವರು 5ನೇ ಕ್ಲಾಸ್ಗೆ ಕಳಿಸಿದಂಥ ಮೇಷನ್ ನೆನೆಸ್ತಾರೆ, ಹಂಗೆ ನಿಮ್ಮನ್ನ ನೆನಪನ್ನ ಮಾಡ್ತಾರೆ.
ನೀವೆಲ್ಲ ಬರೀತಾರೆ, ಅಂಬೇಡ್ಕರ್ ಅಂತ ಹೆಸರೇ ಬರಲ್ಲ ಬರೆಯೋಕ್ಕೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ವಿದ್ಯಾಶಾಲೆಗೆ ಹೆಸರು ತರ್ತಾರೆ. ಇನ್ನು ಪೇರೆಂಟ್ಸ್ ನನಗೇನು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀರಾ. ನನಗೆ ಭಾಳ ಸಂತೋಷ ಆಗ್ತದೆ. ನಮ್ಮ ಮುಸಲ್ಮಾನ್ ಸಹೋದರಿಯರು ಬಂದಿದ್ದಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ 27 ಕೋಟಿ ಜನ ಮುಸ್ಲಿಮ್ಸ್ ಇದ್ದಾರೆ, 27 ಕೋಟಿ ಇದ್ದಾರೆ. ಬಾಂಧವರು ಏನಿದ್ದಾರೆ ಎಲ್ಲ ಕಷ್ಟಜೀವಿಗಳು. ನಿಮಗೆ ಏನು ಕೊಟ್ಬಿಟ್ರು ಈ ದೇಶದಲ್ಲಿ ಮುಂಚೆ ಅಂತಂದರೆ, ಎಲ್ಲ ಕಷ್ಟವಾದ ಕೆಲಸನೇ ನಮಗೆ ಕೊಟ್ಟರು. ಹೊಲ ಉಳೋದು, ಕಬ್ಬಣ ಕಾಸೋದು, ಹಳೆ ಕಬ್ಬಣ ಮಾರೋದು, ಡ್ರೈವಿಂಗು, ಅದರಿಂದ ಹೊರಗೆ ಬರ್ರಿ ನೀವು. ಇದರ ಪಾತ್ರ ಮಹಿಳೆಯರದು, ತಾಯಿಯಂದ್ರದ್ದು ಇರಬೇಕು. ತಾಯಿಯಂದ್ರದ್ದಿದ್ರೆ ಮಾತ್ರ ಮಕ್ಕಳು ಮುಂದೆ ಬರ್ತಾರೆ. ಈಗ ಆ ಕಾಲ ಹೋಗಿದೆ. ನಿಮ್ಮ ಆರೋಗ್ಯದ ಕಡೆನೂ ಗಮನ ಇಡಬೇಕು. ನಾನು ಚಂದ್ರಲೇಔಟ್ ಪಾರ್ಕಲ್ಲಿ ನೋಡ್ತೀನಿ, ಎಷ್ಟೊಂದು ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ ಈಗ. ಅಂದರೆ ನಿಮಗೆ ಆ ಕಡೆ ಗಮನ ಇದೆ. ನಮ್ಮ ಬಗ್ಗೆ ಭವಿಷ್ಯ 2 ಗಂಟೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಗಮನ ಕೊಟ್ಟರೆ ನಿಮ್ಮ ಮಕ್ಕಳೇ ನಿಮಗೆ ಮುಂದೆ ಆಸ್ತಿವಂತರಾಗ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ ಅಬ್ದುಲ್ ರಹಮಾನ್, ಕಾಜಿ, ಅವ್ರ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಲಂಡನ್ನಲ್ಲಿ ಓದಿ ಡಾಕ್ಟರ್ ಆಗಿದ್ದಾರೆ. ಈಗ ನಮ್ಮ ಲೋಖಂಡವ್ರ ಫ್ಯಾಮಿಲಿನೇ ತಗೊಳ್ಳಿ, ಅವ್ರ ತಂಗಿ ಮಕ್ಕಳು ಒಬ್ಬರು PhD ಮಾಡಿದ್ದಾರೆ, ಇನ್ನೊಬ್ಬರು BTech ಮಾಡಿದ್ದಾರೆ, ಇನ್ನೊಬ್ಬರು IAS ಹೋಗಿದ್ದಾರೆ. ಇದು ಎಲ್ಲಿಂದ ಬಂತು ಇವರಿಗೆ ಈ ಶಕ್ತಿ? ಆ ವಿದ್ಯೆನೇ ದಾರಿ ತೋರಿಸುತ್ತೆ ನಿಮಗೆ.